ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಎಗ್ ಪೌಚ್ ವೈರಲ್ ರೆಸಿಪಿನ ಮಾಡೋಣ. ಟೇಸ್ಟಿ ಇರುತ್ತೆ ಅಂತ ಹೇಳಿ ಗೊತ್ತಾಯಿತು. ಒಂದು ಸಾರಿ ಮಾಡಿ ತಿಂದಾಗ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೇನೆ. ಇಲ್ಲ ಆನಿಯನ್, ಸ್ಪ್ರಿಂಗ್ ಆನಿಯನ್ ನೋಡ್ತಾ ಇದ್ದೀರಲ್ಲ, ಮನೇಲೆಲ್ಲ ಮೊಳಕೆ ಹೊಡೆದಿರುವಂಥ ಅವೆಲ್ಲವನ್ನು ನಾಟಿ ಮಾಡಿಬಿಟ್ವಿ. ಅದೇ ನಮಗೆ ಬೇಕಾದಾಗ ಕಟ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ಹಾಗೆ ಅದಕ್ಕೆ ಏನೇನು ಬೇಕಾಗುತ್ತೋ ಅದೆಲ್ಲ ವೆಜಿಟೇಬಲ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸಣ್ಣ ಔಟ್ಸೈಡ್ ಒಂದು ಕೂತ್ಕೊಂಡು ಕಿಚನ್ ಕಟ್ಟೆ ಥರ ಮಾಡ್ಕೊಂಡಿದ್ದೀನಿ, ಮಾಡಿಸ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ತುಂಬ ಕಷ್ಟ ಆಗ್ತಿತ್ತು ನೆಲದ ಮೇಲೆ ಕೂತ್ಕೊಂಡು ವುಡನ್ ಸ್ಟೋವ್ ಬಳಸಲಿಕ್ಕೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ರೀಸನ್ ಅಂತ ಹೇಳಿದರೆ, ಇಲ್ಲಿ ನಾವು ಇರುವಂತಹ ಪ್ಲೇಸಲ್ಲಿ ತುಂಬ ಕಟ್ಟಿಗೆ ಇದೆ. ಅದ್ರ ಜೊತೆಗೆ ಆರಾಮಾಗಿ ಟೇಸ್ಟಿಯಾಗಿ ಫುಡ್ ತಿನ್ಬೋದಲ್ಲ ಅಂತ ಹೇಳ್ಕೊಂಡು, ಅದ್ರ ಜೊತೆಗೆ ಮತ್ತು ನಾನು ಮಣ್ಣಿನ ಪಾತ್ರೆಯನ್ನು ಬಳಸ್ತಾ ಇದ್ದೀನಿ. ತುಂಬ ಹೆಲ್ದಿ ಅಲ್ವಾ, ಅದಕ್ಕೋಸ್ಕರ ವುಡನ್ ಸ್ಟೋವನ್ನು ಬಳಸ್ಕೊಳ್ತಾ ಇದ್ದೇನೆ. ಇಲ್ಲಿ ಒಂದು ಮೊಟ್ಟೆಯನ್ನು ಬೇಯಿಸ್ಕೊಂಡಿದ್ದೇನೆ. ಒಂದು ಮೊಟ್ಟೆಯನ್ನು ಬೇಯಿಸ್ಕೊಂಡು ತೆಗೆದಿಟ್ಟಿದ್ದೀನಿ. ಇಲ್ಲಿ ಇನ್ನೊಂದು ಕಾರಣ ಅಂತ ಹೇಳಿದರೆ, ಇದು ಎಗ್ ಪೌಚನ್ನು ಒಂದು ಮೊಟ್ಟೆಯನ್ನು ಸಣ್ಣ ಒಗ್ಗರಣೆ ಬಟ್ಲಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ನನ್ನ ಹತ್ರ ಇರೋದು ದೊಡ್ಡದು. ಆ್ಯಕ್ಚುಲಿ ಸಣ್ಣದು ಇದೆ, ಅದು ಗ್ಯಾಸ್ ಮೇಲೆ ಇಡುವಂಥದ್ದು. ಈ ಒಲೆಗೆ ಬಳಸಿಬಿಟ್ರೆ ಅದು ಫುಲ್ ಬ್ಲ್ಯಾಕ್ ಆಗಿ ಹೋಗುತ್ತೆ ಅಂತ ಹೇಳಿ ಅದು ಇಲ್ಲಿ ಬಳಸ್ತಾ ಇಲ್ಲ. ದೊಡ್ಡದೊಂದೇ ಬಳಸ್ತಾ ಇದ್ದೇನೆ. ಆಲ್ರೆಡಿ ಒಲೆಗೆ ಬಳಸಿರುವಂತಹದ್ದು. ಸ್ವಲ್ಪ ದೊಡ್ಡದಾಗಿರೋದ್ರಿಂದ 2 ಎಗ್ಸನ್ನು ಒಡೆದು ಹಾಕಬೇಕಾಯಿತು. ಈ ರೀತಿ ನೆಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸಣ್ಣ ಒಲೆ ಅದರಲ್ಲಿ ಆರಾಮಾಗಿ ಕೂತ್ಕೊಳ್ತಿತ್ತು. ಆದರೂ ಕೂಡ ನೋಡೋಣ ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ಇಟ್ಟು ನೋಡಿದೆ, ಆರಾಮಾಗಿ ಮಾಡಬಹುದಲ್ಲ ಅಂತ ಹೇಳಿ. ನೋಡಿ, ತಾನೂ ಕುಕ್ಕಿಂಗ್ ಮಾಡ್ತೀನಿ ಅಂತ ನನ್ನ ಮಗಳು ಬಂದು ಕೂತಿದ್ದಾಳೆ. ಅದು ಮಾಡು, ಇದು ಮಾಡು, ಎಲ್ಲದೂ ತಾನೇ ಮಾಡ್ತೀನಿ ಅಂತ ಹೇಳ್ಕೊಂಡು. ಹಾಗೆ ಆಲ್ರೆಡಿ ಬೇಯಿಸ್ಕೊಂಡಿರೋಂತಹ ಮೊಟ್ಟೆಯನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ನಾನ್ ಸ್ಟಿಕ್ ಒಗ್ಗರಣೆ ಬೌಲಾಗಿತ್ತದು. ಅದು ನಾನ್ ಸ್ಟಿಕ್ ಎಲ್ಲ ಹೋಗಿ ಪ್ಲೇನ್ ಅಲ್ಯೂಮಿನಿಯಮ್ ಅಷ್ಟೇ ಉಳಿದಿದೆ. ಸ್ವಲ್ಪ ಸ್ಟಿಕ್ ಆಗ್ತಾಯಿದೆ, ಆದರೂ ಪರವಾಗಿಲ್ಲ ಅಂತ ಹೇಳ್ಕೊಂಡು ಅದರಲ್ಲೇ ಮಾಡಿದೆ. ಅದೇ ಹೇಗೆ ಮಾಡಿದರೂ ಕೂಡ ಅದರ ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಜೊತೆಗೆ ಬೆಂಕಿಯಲ್ಲಿ ವುಡನ್ ಕಟ್ಟಿಗೆ ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್. ಈ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಬೇಯಿಸ್ಕೊಂಡಿರುವಂತಹ ಎಗ್ಗನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 2 ಎಗ್ಗನ್ನು ಒಡೆದು, ಒಂದು ಎಗ್ಗನ್ನು ಒಡೆದು ಅದಕ್ಕೆ ಏನೇನು ಬೇಕು, ಖಾರ, ಉಪ್ಪು, ಖಾರ, ಅದು ಎಲ್ಲ ಮಸಾಲ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಜೊತೆಗೆ ಒಂದು ಈರುಳ್ಳಿ ಎಲೆಗಳು ಎಲ್ಲ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಬಾಯ್ಲ್ ಮಾಡಿರುವಂಥ ಎಗ್ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಿಮ್ಗೆ ಗೊತ್ತೇ ಇದೆ, ನಾನ್ ಸ್ಟಿಕ್ ಪಾತ್ರೆಯಲ್ಲಿ ತಳ ಹಿಡಿಯಲ್ಲ ಎಗ್ ಹಾಕಿದರೆ, ಇಲ್ಲ ಅಂದರೆ ತಳ ಹಿಡಿಯುತ್ತೆ. ಇದು ಆ್ಯಕ್ಚುಲಿ ಸ್ವಲ್ಪ ಸ್ಟಿಕ್ ಆಗಿತ್ತು, ಆಗ ಅಲ್ಲಾಡಿಸ್ಲಿಕ್ಕೆ ಹೋಗಿಲ್ಲ. ಅಲ್ಲಾಡಿಸ್ದ ಹಾಗೆ ಕಿತ್ತು ಅದಕ್ಕೆ ಸ್ಟಿಕ್ ಆಗೋದು. ಇರಲಿ ಬಿಡು ಅಂತ ಹೇಳ್ಕೊಂಡು ಹಾಗೆ ಮಾಡಿದೆ. ಒಂದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನ ಹಾಕಿದ ತಕ್ಷಣ ಅದು ಅರ್ಧದಷ್ಟು ತುಂಬಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಎಗ್ಗನ್ನು ಒಡೆದು ಹಾಕಿದ್ದೀನಿ. ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪರವಾಗಿಲ್ಲ, ಅದು ಚೆನ್ನಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಒಮ್ಮೆ ಮಾಡಿ ನೋಡಿ ಈ ರೆಸಿಪಿ. ಒಂದೇ ಸಾರಿ ಹಾಕಿದರೂ ಕೂಡ ಅದಕ್ಕೆ ಜಾಸ್ತಿ ಎಗ್ ಹೋಗುತ್ತೆ ಅನ್ನೋದು ಕಾಮನ್ ಆಗಿದ್ರೂ ಕೂಡ, ಎಗ್ ಆಮ್ಲೆಟೆಲ್ಲ ಹಾಕ್ಕೊಳ್ತೀವಲ್ಲ ಕಾಮನಾಗಿ, ಎಲ್ಲ ವೆಜ್ಜಸ್ ಹಾಕಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತೆ ತಿನ್ನಬೇಕು ಅನ್ನುವಷ್ಟು ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ನಮ್ಮ ಚಾನಲನ್ನು ಗ್ರೋ ಮಾಡಿ. ಯಾಕಂತ ಹೇಳಿದರೆ, ನೀವು ಎಷ್ಟೆಲ್ಲ ನಾವು ರೆಸ್ಪಾನ್ಸ್ ಕೊಡ್ತೀರೋ ಅಷ್ಟು ವಿಡಿಯೋಸ್ ಮಾಡಬೇಕು ಅನಿಸುತ್ತೆ. ನೀವು ರೆಸ್ಪಾನ್ಸ್ ಕೊಡದೇ ಇದ್ದಾಗ ವಿಡಿಯೋಸ್ ಮಾಡಬಾರ್ದು ಅನಿಸುತ್ತೆ. ಅನಿವಾರ್ಯ. ನಾನೀಗ ಅವಾಗವಾಗ ವೈರಲ್ ಆಗಲ್ಲಲ್ಲ, ನೀವು ವೈರಲ್ ಮಾಡಲ್ಲಲ್ಲ ನನ್ನ ವಿಡಿಯೋಸು. ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಗುತ್ತೆ. ರಿಕವರ್ ಆಗಿದ ತಕ್ಷಣ ಮತ್ತೆ ವಿಡಿಯೋ ಮಾಡಬೇಕು ಅನಿಸುತ್ತೆ. ಹೇಗಿದೆ ಪ್ಲ್ಯಾನು ಅಲ್ವಾ? ಮತ್ತೆ ಮಾಡೋದು, ಮತ್ತೆ ಹಾಕೋದು, ಮತ್ತೆ ಬೇಜಾರು ಮಾಡ್ಕೊಳ್ಳೋದು, ಮತ್ತೆ ರಿಕವರ್ ಆದ ತಕ್ಷಣ ಮತ್ತೆ ವಿಡಿಯೋ ಮಾಡೋದು. ಎಷ್ಟು ಚೆನ್ನಾಗಿದೆ ನೋಡಿ ಐಡಿಯಾ ಅಲ್ವಾ?
ಬೇಜಾರು ಮಾಡ್ಕೊಂಡು ಬಿಡೋದಂತೂ ಮಾತೇ ಇಲ್ಲ. ಯಾಕಂತ ಹೇಳಿದರೆ ಆಲ್ರೆಡಿ ಹೇಳಿದ್ದೆ, ಇಷ್ಟೆಲ್ಲ ಥಿಂಗ್ಸನ್ನು ತಂದ್ಕೊಂಡಿದ್ದೆ. ಫಸ್ಟ್ ಚಾನೆಲ್ ಗ್ರೋ ಆದ ತಕ್ಷಣ ಅದೆಲ್ಲ ವೇಸ್ಟ್ ಆದರೆ ಸುಮ್ಮನೆ ಬಿಡ್ತಾರ ತಂದುಕೊಟ್ಟವರು ಮನೆಯವರು ಅಲ್ವಾ? ಅದಕ್ಕೋಸ್ಕರ ಓಕೆ, ಹೇಗೆ ಇರಲಿ, ಚೆನ್ನಾಗಿರಿ. ತುಂಬ ಈ ರೆಸಿಪಿ ಅಂತೂ ಅಲ್ಟಿಮೇಟ್, ಸೂಪರಾಗಿ ಟೇಸ್ಟ್ ಬರುತ್ತೆ. ಒಮ್ಮೆ ನೀವು ಆರಾಮಾಗಿ ಮಾಡ್ಕೋಬಹುದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಸೀ ಸೂನ್.